ಆಕಾಶವಾಣಿ ಆರೋಗ್ಯ ಸಂಚಿಕೆ. ಸಾಕು ಪ್ರಾಣಿಗಳಿಂದ ಬರುವ ಕಾಯಿಲೆ ಮತ್ತು ಮುನ್ನೆಚ್ಚರಿಕೆ ಕುರಿತಾಗಿ ಡಾಕ್ಟರ್ ಶ್ರೀಪಾದ ಕೆ ಅವರೊಂದಿಗಿನ ಸಂದರ್ಶನ ಇದೀಗ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಾವು ಸಾಮಾನ್ಯವಾಗಿ ಮನುಷ್ಯರಿಗೆ ನಮ್ಗೆಲ್ರಿಗೂ ಬರುವಂತಹ ಅನೇಕ ಅನಾರೋಗ್ಯದ ಸಮಸ್ಯೆಗಳು, ಅದಕ್ಕೆ ಹೇಗೆ ಚಿಕಿತ್ಸೆ ಇತ್ಯಾದಿ ಎಲ್ಲವನ್ನೂ ಕೂಡ ತುಂಬಾ ಕಾಳಜಿಯಿಂದ ಕೇಳ್ತಾ ಇರ್ತೀವಿ. ಅದ್ರ ಬಗ್ಗೆ ಮಾಹಿತಿ ಪಡಿತೀವಿ, ಮತ್ತೆ ಚಿಕಿತ್ಸೆ ಕೂಡ ಪಡಿಲೇಬೇಕಾಗತ್ತೆ. ಅದೇ ರೀತಿ ಮನೆಯಲ್ಲಿ ಸಾಕು ಪ್ರಾಣಿಗಳು, ಅವನ್ ಸಾಕ್ತಿವಿ, ತುಂಬಾ ಪ್ರೀತಿಯಿಂದ ಅವುಗಳ ಜೊತೆಗಿರ್ತೀವಿ. ಎಷ್ಟು ಹಚ್ಕೊಂಡಿರ್ತೀವಿ ಅಂತಂದ್ರೆ ತುಂಬಾ ಎಮೋಷನಲ್ ಕೂಡ ಆಗಿರ್ತೀವಿ. ಆದ್ರೆ ಜೊತೆಯಲ್ಲಿ ಅವುಗಳಿಂದನೂ ಕೂಡ ಕೆಲವು ಸಮಸ್ಯೆ ಬರುತ್ತೆ. ಇವತ್ತು ಸಾಂಕ್ರಾಮಿಕ ಅಂತ ಅನ್ನೋದು ಮನುಷ್ಯರಿಂದ ಮನುಷ್ಯರಿಗೆ ಹರಡುವಂಥದ್ದಿದ್ರೂ ಕೂಡ ಪ್ರಾಣಿಗಳಿಂದ ಕೂಡ ಅನೇಕ ಸಮಸ್ಯೆ ಬರ್ತದೆ. ಈ ಸಮಸ್ಯೆ ಹೇಗೆ ಇರ್ತದೆ, ನಾವು ಎಷ್ಟು ರೀತಿಯಲ್ಲಿ ಜಾಗರೂಕತೆಯಿಂದ ಇರಬೇಕು ಅಂತ ಅನ್ನೋ ಅಂಶ ಕೂಡ ಬಹಳ ಮುಖ್ಯ ಆಗತ್ತೆ. ಈ ಮಾಹಿತಿಯನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಲು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಶ್ರೀಪಾದ್ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಬೇರೆ ಬೇರೆ ಸಾಕು ಪ್ರಾಣಿಗಳಿಂದ ಬರುವಂತಹ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡೋಣ. ಮೊದಲಿಗೆ ಸರ್, ಈ ಸಾಕು ಪ್ರಾಣಿಗಳ ಅವಶ್ಯಕತೆ ಎಷ್ಟಿದೆ ಮನುಷ್ಯನಿಗೆ, ಅದ್ರ ಬಗ್ಗೆ ಮಾತಾಡಿ. ಈಗ ಹೇಳ್ಬೇಕು ಅಂತಂದ್ರೆ ಸಾಕು ಪ್ರಾಣಿಗಳು ಜೀವನದ ಒಂದು ಭಾಗನೇ ಆಗ್ಬಿಟ್ಟಿದೆ. ಯಾಕಂದ್ರೆ ನಗರಗಳಲ್ಲಿ ಈಗ ಮನುಷ್ಯನ ಜನಜೀವನ ಜೊತೆಗೆ ಪ್ರಾಣಿಗಳು ಅಥವಾ ಪೆಟ್ ಅಂತ ಏನ್ ಹೇಳ್ತೀವಿ ಅದು ಹಾಸಹೊಕ್ಕಾಗಿ ಬಂದ್ಬಿಟ್ಟಿದೆ. ಈಗ ಎಲ್ಲಾರ ಮನೇಲಿ ಸಾಧಾರಣ ನೋಡಿ 100ಕ್ಕೆ 1% 50% ಎಲ್ಲರ ಮನೆಯಲ್ಲೂ ಏನಾದ್ರು ಒಂದು ಪ್ರಾಣಿಗಳನ್ನ ಸಾಕ್ತಾ ಇರ್ತಾರೆ. ಮಕ್ಕಳಿಗಿಂತ ಹೆಚ್ಚಿಗೆ ಪ್ರೀತಿಸ್ಬೇಕಾಗುತ್ತೆ. ಪ್ರೀತಿಸ್ತಾ ಇರ್ತೀವಿ ನಾವು. ನಮ್ಮಲ್ಲಿ ಒಂದ್ ನಾಯಿ ಆಗ್ಲಿ, ಬೆಕ್ಕಾಗ್ಲಿ ಅಥವಾ ಗಿಳಿ ಆಗ್ಲಿ ಏನೋ ಒಂದ್ ಇಟ್ಕೊಂಡಿದೀವಿ ಅಂತಂದ್ರೆ ಅದು ನಮ್ಮ ಭಾಗನೇ ಆಗ್ಬಿಟ್ಟಿರುತ್ತದ. ಅವುಗಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಮಕ್ಳಿಗೆ ಹೇಗೆ ಅನಾರೋಗ್ಯ ಅಥವಾ ಜ್ವರ ಏನಾದ್ರು ಬಂದ್ರೆ ನಮ್ಗೆ ಮನಸ್ಸಿಗೆ ಎಷ್ಟು ಕಸಿವಿಸಿ ಆಗತ್ತೆ, ಅದೇ ತರ ಕೂಡ ಪೆಟ್ ಅನಿಮಲ್ಸಿಗೆ ಬಂದ್ರು ಕೂಡ ತುಂಬಾ ನೋವನ್ನು ಅನುಭವಿಸ್ತೀವಿ ನಾವು. ಅದರಿಂದ ಅದು ಒಂದು ಅವಿಭಾಜ್ಯ ಅಂಗನೇ ಆಗ್ಬಿಟ್ಟಿದೆ ಜೀವನದಲ್ಲಿ. ಮನುಷ್ಯರಿಗಿಂತನೂ ಜಾಸ್ತಿ ನಂಬಿಕೆ ಪ್ರೀತಿಯನ್ನ ಅವುಗಳಿಗೆ ಕೊಡಬೇಕು ನಾವು. ಅವು ಕೂಡ ಅಷ್ಟೇ ಪ್ರತಿಕ್ರಿಯೆನೂ ಹಂಗೆ ತೋರಿಸ್ತಿರ್ತವೆ. ಹೌದು, ಅವು ಅಷ್ಟೇ ಹಾಗೆ ಪ್ರತಿಕ್ರಿಯಿಸುತ್ತವೆ. ಇಂತಹ ಪ್ರಾಣಿಗಳ ಜೊತೆಗೆ ಇದ್ದಾಗ ನಾವು ಒಂದಿಷ್ಟು ಎಚ್ಚರಿಕೆ, ಈಗ ಮನುಷ್ಯರ ಜೊತೆಗೆ ಇದ್ದಾಗನೇ ಎಚ್ಚರಿಕೆಯಿಂದ ಇರ್ಬೇಕಂತ. ಹೌದು ಪ್ರಾಣಿಗಳ ಜೊತೆಗಿದ್ದಾಗ ಅಲ್ಲಿ ಕೂಡ ಎಚ್ಚರಿಕೆ ವಹಿಸ್ಲೇಬೇಕಾಗುತ್ತೆ. ಹೌದು. ಒಂದೇನು ಅಂತಂದ್ರೆ ಆಕ್ಚುಲಿ ನಿಜ ಹೇಳ್ಬೇಕು ಅಂತಂದ್ರೆ ಮನುಷ್ಯಂಗಿನ ಪ್ರಾಣಿಗಳು ಜಾಸ್ತಿ ಪ್ರೀತಿಸ್ಬೇಕು. ಯಾಕಂದ್ರೆ ಮನುಷ್ಯ ಯಾವಾಗ ಏನ್ ಮಾಡ್ತಾನೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಆದ್ರೆ ಪ್ರಾಣಿಗಳು ಖಂಡಿತ ನೀವು ಒಂದ್ಸಲ ಪ್ರೀತಿ ಕೊಟ್ರಿ ಅಂತಂದ್ರೆ ಅವು ಖಂಡಿತ ನಿಮಗೆ ನಿಯತ್ತಾಗಿರುತ್ತೆ ಇರ್ತವೆ. ಆದ್ರೂ ಕೂಡ ಪ್ರಾಣಿಗಳಿಂದ ಬರುವಂತ ಕಾಯಿಲೆಗಳು, ಅದರಲ್ಲಿ ರೇಬಿಸ್ ಅಂತ ಹೇಳ್ಬಿಟ್ಟು ಹುಚ್ಚು ನಾಯಿ ರೋಗ ಅಥವಾ ನಾಯಿ ಹುಚ್ಚು ರೋಗ ಅಂತಾರೆ. ಇವಾಗ ನಾಯಿಗಳು ಬೆಕ್ಕುಗಳನ್ನ ಸಾಕೋದು ಸಾಮಾನ್ಯ ಆಗಿದೆ ನಗರಗಳಲ್ಲಿ. ಈವನ್ ಹಳ್ಳಿಗಳಲ್ಲೂ ಕೂಡ ಸಾಕ್ತಾರೆ. ಇವನ್ ನೀವು ಕುರುಬರು ನೋಡಿರ್ಬೇಕು. ನೀವು ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೋದ್ರೆ ಕುರುಬರುಗಳು ನಾಯಿಗಳನ್ನ ಜೊತೆಗೆ ಇಟ್ಕೊಂಡಿರ್ತಾರೆ. ಕುರಿಗಳನ್ನ ಮೇಯ್ಸಕ್ಕೋಸ್ಕರ ಇಟ್ಕೊಂಡಿರೋದಾದ್ರೂ ಅವು ಸಾಕು ಪ್ರಾಣಿಗಳೇನೆ. ಅಲ್ಲಿಂದ ಹಿಡಿದು ನಗರಗಳಲ್ಲಿ ಫ್ಯಾಷನ್ಗೋಸ್ಕರ ಸಾಕೋದು ಹೆಚ್ಚಾಗಿದೆ. ಆದ್ರೂ ಕೂಡ ಇದರಲ್ಲಿ ಅದರಿಂದ ಬರುವಂತ ಕಾಯಿಲೆಗಳು ಇರೋದ್ರೆ ಪ್ರಾಣಿಜನ್ಯ ಕಾಯಿಲೆಗಳು ಅಂತಾರೆ ಅಥವಾ ರೋಗಗಳು ಅಂತಾರೆ. ಸೊ ಅದರಲ್ಲಿ ಮುಖ್ಯವಾದಂತದ್ದು ರೇಬಿಸ್ ಅನ್ನೋದು. ನಾಯಿ ಕಡಿದ್ರೆ ಬರುತ್ತೆ ಅಥವಾ ನಾಯಿ ಕಚ್ಚೋದು ಅಂತೀವಿ, ಹುಚ್ಚು ನಾಯಿ ರೋಗ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಬರೋದ್ರಿಂದ ಅದಕ್ಕೆ ತುಂಬಾ ಮುಂಜಾಗ್ರತೆಯಾಗಿ ನಾವು ಹುಟ್ಟದಾಗ್ಲಿಂದ 3 weeks ಅಥವಾ 4 weeks ಇಂದ ಪ್ರಾರಂಭಗೊಂಡು ಸೊ ಅದಕ್ಕೆ ಲಸಿಕೆಗಳನ್ನ ಹಾಕಿಸ್ತಾ ಬರ್ಬೇಕು. ಲಸಿಕೆ ಹಾಕ್ಸಿದ್ರೆ ನಿಮ್ಗೆ ಇವಾಗ ಒಂದು ಪ್ರಾವರ್ಬ್ ಇದೆ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ಬಿಟ್ಟು. ಸೊ ಆದ್ರಿಂದ ನಾವು ಮುಂಜಾಗ್ರತೆಯಾಗಿ ಏನು ಲಸಿಕೆ ಹಾಕಿಸ್ಕೊಂಡ್ರೆ ಆ ಕಾಯಿಲೆ ಬರ್ದೇ ಇರೋ ತರ ತಡಿಬಹುದು. ರೇಬಿಸ್ನ ರಕ್ಷಣೆ ಪಡಿಬೇಕು. ಅಂದ್ರೆ ಈಗ ಬೇರೆ ಬೇರೆ ಈಗ ಬೆಕ್ಕು ಇತ್ಯಾದಿಗಳು ನಾವು ಸಾಕ್ತಿವಂತಲ್ಲ, ಪಕ್ಷಿಗಳನ್ನು ಕೂಡ ಸಾಕ್ತಾರೆ ಕೆಲವೊಬ್ರು. ಅವುಗಳಿಂದ ಏನ್ ಬರ್ತದೆ? ಅದೇ ಪಕ್ಷಿಗಳಿಂದ ಈಗ ಹೆಚ್ಚಿಗೆ ಏನಾಗ್ತಿದೆ ಅಂದ್ರೆ ಹಕ್ಕಿ ಜ್ವರ ಅಂತ ಹೇಳಿ ಒಂದು ಕಾಯಿಲೆ ಪ್ರಾರಂಭ ಆಗಿದೆ. ಮೀಡಿಯಾದಲ್ಲಿ ಪೇಪರ್ಗಳಲ್ಲಿ ಸಾಕಷ್ಟು ಪ್ರಚಲಿತವಾಗಿದೆ ಅದು. ಸೊ ಹಕ್ಕಿ ಜ್ವರ ಇದು ವೈಲ್ಡ್ ಬರ್ಡ್ಸ್ ಏನಿದೆ ಅದರಿಂದ ಅಥವಾ ವೈಲ್ಡ್ ರಿಸರ್ವಾಯರ್ಸ್ ಏನಿದೆ ಅಲ್ಲಿರುವಂತ ಪ್ರಾಣಿಗಳಿಂದ ಅಥವಾ ನಮ್ಮ ಕೋಳಿಗಳಿಂದ. ಕೋಳಿಗಳು ಸಾಕೋದು ಸಾಧಾರಣ, ಯಾಕಂದ್ರೆ ಇಟ್ ಹ್ಯಾಸ್ ಬಿಕಮ್ ಎನ್ ಇಂಡಸ್ಟ್ರಿ ನೌ ಇಟ್ ಇಸ್. ಸೊ ಆ ಕೋಳಿಗಳಿಂದ ಈ ಹಕ್ಕಿ ಜ್ವರ ಮನುಷ್ಯರಿಗೆ ಬರುವಂತ ಚಾನ್ಸಸ್ ಇರುತ್ತೆ. ಏನು ಅಂದ್ರೆ ಒಂದು ಸಾಮಾನ್ಯ ಕೋಳಿ ಸಾಕಣೆ ಮಾಡ್ತಾರೆ, ಮತ್ತೆ ಈಗ ಉದ್ಯಮವನ್ನಾಗಿ ಕೋಳಿ ಅಂಗಡಿ ಇಟ್ಕೊಂಡು ಕೋಳಿ ಮಾರಾಟ ಮಾಡ್ತಾರೆ. ಕೋಳಿ ಒಂದು ಉದ್ಯಮ ಆಗ್ಬಿಟ್ಟಿದೆ. ಅದು ದೊಡ್ಡ ದೊಡ್ಡ ಶೆಲ್ಟರ್ಗಳನ್ನ ಮಾಡ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಮಾಡಿರ್ತಾರೆ. ಅಲ್ಲಿ ಒಂದು
ಒಂದು ಹಕ್ಕಿಗೆ ಬಂತು ಅಂತಂದ್ರೆ ಬೇರೆ ಎಲ್ಲದಕ್ಕೂ ಕೂಡ ಬಂದು ಸಾಕಷ್ಟು ಅನಾಹುತ ಆಗುವಂತದ್ದು ಹೌದು ಹೌದು ಅದು ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಮಟ್ಟದಲ್ಲೂ ದೇಶ ಮಟ್ಟದಲ್ಲೂ ಕೂಡ ಕೆಲವು ಸಮಸ್ಯೆಗಳು ದೊಡ್ಡ ಸಮಸ್ಯೆ ಶುರು ಆಗಿದೆ. ಆಲ್ಮೋಸ್ಟ್ ಅದು ಇದು ಏನು ಪ್ಯಾಂಡಮಿಕ್ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ವಿಶ್ವ ಎಲ್ಲ ವ್ಯಾಪಿಸ್ತಾ ಇದೆ ಅದು ಹಕ್ಕಿ ಜ್ವರ ಅನ್ನೋದು ಕೋಳಿಗಳಿಂದ ಬರುವಂತದ್ದು. ಅದು ಒಂದ್ಸಲ ಕೋಳಿಗಳಿಂದ ಬಂದ್ರೆ ನಮ್ಗೆ ಅದಕ್ಕೆ ಔಷಧಿ ಇಲ್ಲ. ಈವನ್ ಕೋಳಿಗಳಿಗೂ ಹಕ್ಕಿ ಔಷಧಿ ಇಲ್ಲ, ಬಟ್ ಅದಕ್ಕೆ ವ್ಯಾಕ್ಸಿನ್ ಆರು ಇದೆ. ಬಟ್ ಮನುಷ್ಯಂಗೆ ಕೋಳಿಗಳಿಂದ ಹಕ್ಕಿ ಜ್ವರ ಮನುಷ್ಯರಿಗೆ ಬಂದ್ರೆ ಅದಕ್ಕೆ ಔಷಧಿ ಏನು ಇಲ್ಲ. ಇದು ಅಲ್ದಿರ ಇವಾಗ ಹಸು ಸಾಕ್ತಿವಿ ನಾವು. ಹಸು ಸಾಕಾಣಿಕೆ ಅದು ಒಂದು ಉದ್ಯಮನೇ, ಹೈನುಗಾರಿಕೆ. ಅದರಲ್ಲಿ ಕೂಡ ಹಸುಗಳಿಗೆ ಕಂದು ರೋಗ ಅಂತ ಬರುತ್ತೆ. ಅಂದ್ರೆ ಅದು ಇವಾಗ ಗರ್ಭ ಧರಿಸುತ್ತಲ್ಲ, ಗರ್ಭ ಧರಿಸಿದಾಗ 9 ತಿಂಗಳು ದಾಟಿ 9 ದಿನ ದಾಟಿ ಆಮೇಲೆ ಕರು ಹಾಕೋದು ಸಾಧಾರಣದ ವಿಷಯ. ಆದ್ರೆ ಕಂದು ರೋಗ ಬಂದ್ರೆ ಏನಾಗುತ್ತೆ, 7 ರಿಂದ 9 ತಿಂಗಳು ಗರ್ಭ ಧರಿಸಿದಾಗ ಅವಾಗ ಕಂದು ಹಾಕ್ಬಿಡುತ್ತೆ, ಅಂದ್ರೆ ಅಬಾರ್ಷನ್ ಆಗುತ್ತೆ. ಸೊ ಅದು ಬಹಳ ಮುಖ್ಯವಾದಂತ ಕಾಯಿಲೆ. ಹಸುಗಳಿಂದ ಅದು ಮನುಷ್ಯರಿಗೆ ಬರುತ್ತೆ. ಯಾಕಂದ್ರೆ ಹಸು ಹಾಲ್ನ ನಾವು ಸೇವಿಸ್ತೀವಿ ಅಲ್ವಾ. ಸೊ ಹಾಲ್ನ ಎಲ್ಲಾದ್ರಲ್ಲೂ ಉಪಯೋಗಿಸೋದ್ರಿಂದ ನಾವು ಅಂತ ಕಾಯಿಲೆ ಬಂದಿರುವಂತ ಹಸುಗಳಿದೆ ಹಾಲೇನಾದ್ರು ನಾವು ಕುಡಿದ್ರೆ ಒಂದು ಪಕ್ಷ, ಅವಾಗ ನಮಗೆ ಕೂಡ ಕಾಯಿಲೆ ಬರುವಂತದ್ದಿದೆ. ಆದ್ರಿಂದ ಬಿಸಿ ಮಾಡಿ ಕುಡಿದ್ರು, ಹಸಿ ಕುಡಿದ್ರಂತೂ ಗ್ಯಾರಂಟಿ ಕಾಯಿಲೆ ಬರುತ್ತೆ. ಬಿಸಿ ಮಾಡಿ ಕುಡಿದ್ರೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಸೊ ಅದ್ರ ಎಚ್ಚರಿಕೆ ಅಂತ ಹೋಗ್ಬೇಕು ಅವಾಗ. ಅದೇ ಇದನ್ನೇನು ಅಂತಂತಂದ್ರೆ ಗೊತ್ತಿರೋ ಡೈರಿ ಏನಿದೆ ಅಲ್ಲಿಂದ ಹಾಲು ತಗೊಳ್ಳೋದು ಇಟ್ಸ್ ಆಲ್ವೇಸ್ ಬೆಟರ್. ಒಂದು ಮತ್ತೆ ಇನ್ನೊಂದು ಅಫ್ಕೋರ್ಸ್ ಈಗ ಎಲ್ಲಾ ಡೈರಿ ಇಂಡಸ್ಟ್ರಿಗಳಲ್ಲೂ ಅವರು ಪ್ಯಾಸ್ಚರೈಸ್ ಮಾಡಿರ್ತಾರೆ, ಆದ್ರಿಂದ ಸ್ವಲ್ಪ ಮಟ್ಟಿಗೆ ಸೇಫ್ಟಿ ಇರುತ್ತೆ. ಆದ್ರೂ ಕೂಡ ಇವಾಗ ಮಕ್ಕಳಿಗೆ ಹಸುವಿನ ಹಾಲು ಕೊಡ್ಬೇಕು ಮಕ್ಕಳಿಗೆ ಅಂತ ಅನ್ನೋದು, ಅಥವಾ ಈಗ ಪೂಜೆ ಅದಕ್ಕೆಲ್ಲ ಹಸಿ ಹಾಲು ಬೇಕು ಅಂತ ಹೇಳಿ ಉಪಯೋಗಿಸೋದು, ಇದು ಸಾಧಾರಣ ವಿಷಯಗಳು. ಸೊ ಅಂತದನ್ನೆಲ್ಲ ನಾವ್ ಯಾವಾಗ ಸೇವಿಸ್ತೀವಿ ಅವಾಗ ನಮ್ಗೆ ಕಾಯಿಲೆ ಬರುವಂತ ಅವಕಾಶ ಇರುತ್ತೆ. ಮತ್ತೆ ಅದು ಕಂದು ರೋಗ ಮನುಷ್ಯರಿಗೆ ಬಂದ್ರೆ ಈ ನಮ್ಗೆ ಜಾಯಿಂಟ್ಸ್ ಪೇನ್ಗಳೇನ್ ಬರುತ್ತೆ ಅದು ಬರುತ್ತೆ. ಮತ್ತೆ ಗಂಡಸರಲ್ಲಿ ವೃಷಣ ಅಂದ್ರೆ ಟೆಸ್ಟಿಕಲ್ಸ್ ಏನಿರುತ್ತೆ ಅದು ಡ್ಯಾಮೇಜ್ ಆಗುತ್ತೆ. ಇತರ ಕಾಯಿಲೆಗಳೆಲ್ಲ ಬಂದ್ಬಿಡುತ್ತೆ ಮನುಷ್ಯರಿಗೆ. ಬಹಳ ನಾವು ಸರಳವಾಗಿ ಇರ್ತೀವಿ. ಆಕಳಿಂದ ಆಗ್ಲಿ, ನಾವು ಮನೆಯಲ್ಲಿ ಸಾಕು ಪ್ರಾಣಿಗಳಿಂದ, ವಿಶೇಷವಾಗಿ ದನಕರುಗಳಿಂದ ಏನೂ ಸಮಸ್ಯೆ ಇರಲ್ಲ ಅಂತ ಹೇಳಿ ಅಂತಿರ್ತೀವಿ ನಾವು. ಅವುಗಳಿಂದ ಸಾಕಷ್ಟು ಲಾಭ ಇದೆ, ನಿಜ ಲಾಭ ಇದೆ. ಅದ್ರ ಜೊತೆಗೆ ಒಂದು ಎತ್ತುಗಳನ್ನ ಕಟ್ಟಿದ್ರೆ ಅದರದ್ದು ಒಂದು ಪರಿಮಳನೇ ಬಹಳ ವಿಶೇಷ, ಮನೆ ಒಂಥರ ಆರೋಗ್ಯವಾಗಿರುತ್ತೆ ಅಂತ ಹೇಳಿನೂ ಹೇಳೋರಿರ್ತಾರೆ. ನಿಜ ನಿಜ. ಆದ್ರೂ ಕೂಡ ನಮ್ಮ ಜಾಗರೂಕತೆ ನಾವೇನ್ ವಹಿಸ್ಬೇಕೋ ಅದನ್ನ ವಹಿಸ್ಲೇಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಮಗೂ ತೊಂದರೆ, ರಿಸ್ಕ್ ಇರುತ್ತಲ್ಲ. ಸೊ ಅದರಿಂದ ಈ ತರ ಅದ್ರ ಜೊತೆಗೆ ಇನ್ನೊಂದೇನು ಅಂದ್ರೆ ಕುರಿ ಸಾಕೋದು. ಕುರಿ ಸಾಕಾಣಿಕೆನೂ ಅಷ್ಟೇ. ನಮ್ಮ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಉತ್ತರ ಕರ್ನಾಟಕದಲ್ಲೇನೆ 9-10 ಕೋಟಿ ಇದಿದೆ ಕುರಿ. ಅದರಲ್ಲಿ ಕುರಿಗಳಿಂದ ಲೆಪ್ಟೋಸ್ಪೈರೋಸಿಸ್ ಅಂತ ಒಂದ್ ಕಾಯಿಲೆ ಬರುತ್ತೆ. ಇಲಿ ಜ್ವರ ಅಂತ ಏನಿರುತ್ತೆ, ಆ ಇಲಿ ಜ್ವರ ಏನಿದೆ ಅದು ಲೆಪ್ಟೋಸ್ಪೈರೋಸಿಸ್ ಅಂತ, ಅದು ಮನುಷ್ಯರಿಗೆ ಬರುವಂತ ಕಾಯಿಲೆ. ಸೊ ಅದರಿಂದ ಈ ಜೇನು ಪಶು ಜೊತೆಗೆ ನಾವು ಜೀವನ ಮಾಡ್ತೀವಿ, ಅಥವಾ ಹೈನುಗಾರಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಇವೆಲ್ಲ ಏನ್ ಸಾಕಾಣಿಕೆ ಮಾಡ್ತೀವಿ, ಆದ್ರೂ ಕೂಡ ನಮ್ಮ ಜಾಗರೂಕತೆಯಲ್ಲಿ ನಾವು ಮುಂಜಾಗ್ರತೆ ಏನೇನ್ ವಹಿಸ್ಬೇಕು ಅದನ್ನೆಲ್ಲ ವಹಿಸ್ಲೇಬೇಕಾಗತ್ತೆ. ಇವಾಗ ಕ್ಷಯ ಅಂತ ಕೇಳಿರ್ತೀವಿ ನೀವು, ಟ್ಯೂಬರ್ಕ್ಯುಲೋಸಿಸ್ ಅಥವಾ TB ಅನ್ನೋ ಕಾಯಿಲೆ. ಆ ಕಾಯಿಲೆನೂ ಅಷ್ಟೇ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುತ್ತೆ, ಮನುಷ್ಯರಿಂದಾನು ಕಾಯಿಲೆ ಹಸುಗಳಿಗೆ ಆಗುತ್ತೆ, ಇಲ್ಲ ಅಂತಲ್ಲ. ಸೊ ಆದ್ರಿಂದ ಜಾಸ್ತಿ ಈಗ ಬಹಳ ಶೀತ ನೆಗಡಿ ಆಗಿದೆ ಅಂತ ಜಾಸ್ತಿ ಸೀನಿದ್ರೆ ಅದು ನಾಯಿಗೂ ಬರ್ಬೋದು, ನಾಯಿಯಿಂದ ನಮಗೂ ಬರ್ಬೋದು, ನಮ್ಮಿಂದ ನಾಯಿಗೂ ಹೋಗ್ಬೋದು. ನೆಗಡಿ ಈ ತರ ಜ್ವರ ಇದೆಲ್ಲ ಪ್ರಾಣಿಗಳಿಗೆ ಇರೋದೆಲ್ಲ ಹೆಂಗ್ ಗೊತ್ತಾಗತ್ತೆ? ಅಂದ್ರೆ ಇವಾಗ ಮನುಷ್ಯರಿಗೆ ಹೇಗೆ ಜ್ವರ ಬಂದ ತಕ್ಷಣ ಡಲ್ ಆಗ್ತಾರಲ್ವಾ, ಅಂದ್ರೆ ಅದೇ ತರಾನೇ ಅವು ಅಷ್ಟೇನೆ ಡಲ್ ಆಗಿ ಕೂತ್ಕೊಂಡಿರುತ್ತೆ. ಊಟ ತಿನ್ನಲ್ಲ, ಆಹಾರ ಸೇವಿಸಲ್ಲ, ನೀರು ಕುಡಿಯಲ್ಲ, ಈ ತರ ಎಲ್ಲ. ಆಕಳ ಕರು ದನಗಳು ಕೆಲಸ ಕಣ್ಣಲ್ಲಿ ಸೋರ್ತಾ ಇರ್ತದೆ, ಅವೆಲ್ಲ ಲಕ್ಷಣಗಳಿಂದ ಅಂದ್ರೆ ಹತ್ರ ಹೋಗಿ ಅವರು ಸ್ವಲ್ಪ ಏನೋ ಸ್ವಚ್ಛ ಮಾಡೋದಾಗ್ಲಿ ಇತ್ಯಾದಿ ಮಾಡ್ತಿರ್ತಾರೆ. ಹೌದು. ಸೊ ಅವ್ರಿಗೆ ಹೆಂಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ? ಹಸುಗಳಿಗೆ ಕಣ್ಣೀರ್ ಬರೋದು ಸಾಧಾರಣ, ಸ್ವಲ್ಪ ಮಟ್ಟಿಗೆ ಬರ್ತಾನೆ ಇರುತ್ತೆ. ಅದನ್ನ ಸ್ವಚ್ಛವಾಗಿ ಇಟ್ಕೋಬೇಕು. ಇಲ್ಲ ಅಂತಂದ್ರೆ ಪರಿಸರದಲ್ಲಿ ಕೂಡ ನಿಮ್ಗೆ ಕ್ರಿಮಿಕೀಟಗಳಿರುತ್ತೆ, ಅದರಿಂದ ಇನ್ಫೆಕ್ಷನ್ ಅಂತ ಏನ್ ಹೇಳ್ತೀವಿ ಅಂತ ಸಾಂಕ್ರಾಮಿಕವಾಗಿ ಕಾಯಿಲೆಗಳು ಬರುವಂತದ್ದು ಇರುತ್ತೆ. ಸೊ ಅದರಿಂದ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಆಗಾಗ್ಗೆ ಅದನ್ನ ಸ್ವಚ್ಛ ಮಾಡ್ತಾ ಇರ್ಬೇಕು, ಅಂತರ ಕಾಪಾಡ್ಕೊಂಡೇ ಇರ್ಬೇಕು. ಅಂತರನೂ ಇಟ್ಕೊಂಡಿರ್ಬೇಕು, ಸ್ವಚ್ಛವಾಗೂ ಇಟ್ಕೋಬೇಕು. ಈಗ ಸರ್ ಮನೆಯಲ್ಲಿ ನಾಯಿ ಸಾಮಾನ್ಯವಾಗಿರುತ್ತೆ, ಎಲ್ಲಾ ಕಡೆ ಓಡಾಡ್ತದೆ, ಅದು ಕುಳಿತುಕೊಳ್ಳದೆ ಇರುವಂತ ಜಾಗನೇ ಇರಲ್ಲ. ಕೆಲವು ಸಲ ಈ ಹಳ್ಳಿನಲ್ಲಿ ಒಂದು ಹೊಸ್ಲು ಆ ಕಡೆನೆ ನಿಂತಿರ್ತದ, ಏನೇ ಹಾಕಿದ್ರು ಅದ್ರ ಆಚೆ ಮುಂದೆ ಒಂದು ಹೆಜ್ಜೆ ಇಡಲ್ಲ. ಕರೆಕ್ಟ್. ಆದ್ರೆ ಬೇರೆ ಈಗ ಸಿಟಿನಲ್ಲಿ ಇರೋ ಎಲ್ಲಾ ಸಾಕು ಪ್ರಾಣಿ ನಾಯಿಗಳೆಲ್ಲ ತಗೊಂಡ್ರೆ ನೀವು ಎಲ್ಲಾ ಕಡೆ ಬರ್ತದೆ, ಓಡಾಡ್ತದೆ. ಅದು ಎಲ್ಲಾ ಕಡೆ ಓಡಾಡಿದ್ರೆ ಚಂದ, ಅದು ನಮ್ಮ ಡಿಗ್ನಿಟಿ ಅಂತಾನು ಹೇಳ್ತಾರೆ. ಆಗ ಈ ಕೂದಲು ಉದುರೋದು
ಬೇರೆ ಎಲ್ಲ ಸಾಕಷ್ಟು ಸ್ನಾನನೂ ಮಾಡಿಸಿರಕ್ಕಾಗಿರಲ್ಲ, ಅಥವಾ ಕೆಲವೊಬ್ರು ಹಂಗೆ ನಾಯಿ ಸಾಕ್ತಿರ್ತಾರೆ ಅಷ್ಟೇ, ಆದ್ರೆ ಸ್ವಚ್ಛ ಮಾಡಕ್ಕೂ ಆಗಂಗಿಲ್ಲ ಅವರಿಗೆ. ಈ ಕೂದಲು ಉದುರೋದ್ರಿಂದ ಮತ್ತು ಸ್ವಚ್ಛತೆಯನ್ನ ಜಾಸ್ತಿ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ, ಅವುಗಳಿಗೆ ಜಾಸ್ತಿ ಸ್ನಾನ ಮಾಡಿಸ್ಲಿಲ್ಲ ಅಂದ್ರೆ ಏನೇನ್ ಸಮಸ್ಯೆ ಆಗತ್ತೆ? ಅಲ್ಲ, ಕೂದಲು ಜಾಸ್ತಿ ಬೀಳ್ತಾ ಇದೆ ಅಂತಂದ್ರೆ ಕೂದಲು ಉದುರೋದು ಸಾಧಾರಣ, ಈವನ್ ಮನುಷ್ಯರಿಗೂ ಕೂಡ ಉದುರುತ್ತೆ, ಅದೇ ತರನೇ ನಾಯಿಗಳಿಗೂ ಉದುರುತ್ತೆ. ಆದ್ರೆ ಅತಿ ಹೆಚ್ಚಿನ ಕ್ವಾಂಟಿಟಿನಲ್ಲಿ ಏನ್ ಉದುರ್ತಾ ಇದೆ ಅಂತಂದ್ರೆ ನೀವು ಜಾಗರೂಕರಾಗಿರ್ಬೇಕು. ಯಾಕಂದ್ರೆ ಅದು ಮನೆಯಲ್ಲಿ ಎಲ್ಲಾ ಕಡೆ ಓಡಾಡ್ತಿರುತ್ತಲ್ಲ, ಅದೇ ನೀವ್ ಹೇಳ್ದಂಗೆ ನಗರಗಳಲ್ಲಿ ಬೆಡ್ರೂಮ್ ತನಕನೂ ನಾಯಿಗಳು ಓಡಾಡ್ತಿರುತ್ತೆ, ಎಲ್ಲಾ ಕಡೆ ಓಡಾಡ್ತಿರುತ್ತೆ. ಸೊ ಅವಾಗ ಕೂದಲುಗಳು ಜಾಸ್ತಿ ಇದಾಯ್ತು ಅಂತಂದ್ರೆ ನಮಗೆ ಉಸಿರಾಟದ ತೊಂದರೆಗಳು ಆಗುವಂತ ಸಂಭವ ಇರುತ್ತೆ ಕೂದಲುಗಳಿಗೆ. ಅದು ಅಲ್ದಿರ ನೀವ್ ಇನ್ನೊಂದೇನೋ ಹೇಳಿದ್ರಿ, ಈಗ ಅದೇ ಅಂದ್ರೆ ಸ್ವಚ್ಛತೆನೂ ಮಾಡ್ಬೇಕು. ಸ್ವಚ್ಛತೆ ಬಹಳ ಇಂಪಾರ್ಟೆಂಟ್. ಇವಾಗ ನಾಯಿಗೆ, ಇವಾಗ ಮನುಷ್ಯರಿಗೆ ಆಗೋ ತರ ಸ್ನಾನ ಮಾಡಿಸೋದಂತೂ ಮಾಡಿಸ್ಲೇಬೇಕು. ಅಟ್ಲೀಸ್ಟ್ ವಾರಕ್ಕೆ 2 ಸಲ ಸ್ನಾನ ಮಾಡಿಸ್ಲೇಬೇಕಾಗತ್ತೆ. ಅದಿಲ್ಲ ಅಂತಂದ್ರೆ ಕ್ಲೀನ್ ಇಲ್ಲ ಅಂತಂದ್ರೆ ಅದೇ ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಹೇಳ್ತಾರಲ್ವಾ. ಸೊ ಆ ತರ ಕ್ಲೀನ್ ಇಲ್ಲ ಅಂತಂದ್ರೆ ಅದ್ರ ಮೇಲಿನ ಬೆವರು, ಅದ್ರೆಲ್ಲ ಕ್ರಿಮಿಕೀಟಗಳು ಕುತ್ಕೊಳ್ಳೋದು. ಅಂಡ್ ಮನುಷ್ಯರು ನಾವು ಪೆಟ್ ಅಂತ ಹೇಳ್ಬಿಟ್ಟು ಅದನ್ನ ಸವರ್ತೀವಿ, ಅದ್ರ ಜೊತೆಗೆ ಇರ್ತೀವಿ. ಸೊ ಇದರಿಂದ ನಮಗೂ ಆ ಇನ್ಫೆಕ್ಷನ್ ಗಳಾಗುವಂತ ಸಂಭವ ಇರುತ್ತೆ. ತಿನ್ನಿಸೋದು ಏನಿದೆಯಲ್ಲ, ತಿನ್ನಿಸೋದು ಅವು ಉಳಿಸಿದ್ರೆ ಕೆಲವು ಸಲ ಈಗ ಬೇರೆ ದೇಶಗಳಲ್ಲಿರೋ ಕೆಲವು ಈ ಯೂಟ್ಯೂಬ್ಗಳಲ್ಲೆಲ್ಲ ವಿಡಿಯೋಗಳಲ್ಲಿ ನೋಡಿದ್ರೆ ಒಬ್ರಿಗೊಬ್ರು ಒಂದೇ ಆ ತಿನಿಸನ್ನ ಇಬ್ರು ಬಳಸ್ಕೊಂಡು ತಿನ್ನೋದನ್ನ ನೋಡ್ತಾ ಇದೀವಿ. ಹೌದು ಹೌದು. ಇದು ಇದರಿಂದ ಏನಾರು ಅದೇ ಖಂಡಿತ ಅದು ಆದಷ್ಟು ಅವಾಯ್ಡ್ ಮಾಡೋದು. ಪ್ರಾಣಿಯೇ ಬಹಳ ಅದು ಸಾಕು ಪ್ರಾಣಿ ಮುದ್ದಿರ್ಬೋದು. ಸಾಕು ಪ್ರಾಣಿಯಿಂದ ಸಮಸ್ಯೆ ಅನುಭವಿಸ್ಬಿಡ್ತಾರೆ ಇದಕ್ಕಿದ್ದಂಗೆ. ಅವು ಎಲ್ಲೋ ಒಂದ್ ಕಡೆ ಹೊರಗಡೆ ಹೋಗಿ ಬಿಟ್ಟಿರ್ತಾರೆ, ಅಲ್ಲಿ ಇನ್ನೊಂದ್ ಯಾವ್ದೋ ನಾಯಿ ಅವಕ್ಕೆ ಕಚ್ಚಿರ್ತವೆ. ಅದು ಹುಚ್ಚು ನಾಯಿ ಕಚ್ಚಿರ್ಲಬಹುದು, ರೇಬಿಸ್ ಕಾಯಿಲೆ ಅದು ಕಾರಣ ಆಗ್ಬಹುದು. ಹಾಗಾಗಿ ಈ ರೀತಿಯಾದಂತಹ ಒಂದು ಎಚ್ಚರಿಕೆ ಬೇಕಾಗತ್ತಾ ಅಂತ? ಖಂಡಿತ ಬೇಕು. ಈ ಕೆಲವು ಸಲ ಈ ನಾಯಿಗಳು ಬರೀ ನೆಕ್ಕಿದ್ರು ಸಾಕು, ಅದರಿಂದ ಸಮಸ್ಯೆ ಬರುತ್ತೆ. ಅಂದ್ರೆ ನಾಯಿದೇನು ಹಲ್ಲಿ ಇರುತ್ತೆ, ಅದ್ರ ಜೊಲ್ಲಲ್ಲಿ ಈ ರೇಬಿಸ್ ಅನ್ನೋ ವೈರಸ್ ಇರುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಸೊ ನಾವ್ ಅದು ಕಚ್ಚಿದಾಗ ಅಥವಾ ಕಡ್ದಾಗ ಏನಾಗುತ್ತೆ, ನಮ್ಮ ಸ್ಕಿನ್ ಒಳಗಡೆ ಗಾಯ ಆಗ್ಬಿಟ್ಟು ಒಳಗಡೆ ಎಂಟ್ರಿ ಆಗ್ಲಿಕ್ಕೆ ಅವಕಾಶ ಇರುತ್ತೆ. ಆದ್ರೆ ನೆಕ್ಕದಾಗ ರೋಗ ಹರಡತ್ತಾ ಅಂತ ನಿಮ್ ಕ್ವಶನ್. ನಮ್ ಕೈ ಮೇಲೆ ಯಾವ್ದಾದ್ರು ಸಣ್ಣ ಸಣ್ಣ ಗೀರುಗಳಿರುತ್ತೆ, ಗಾಯಗಳಿರುತ್ತೆ, ಅದು ನಮ್ ಕಣ್ಣಿಗೆ ಕಾಣಲ್ಲ, ಅಥವಾ ನಾವ್ ಅದ್ರ ಬಗ್ಗೆ ಅಷ್ಟು ಏನೋ ಕೇರ್ ತಗೊಳಲ್ಲ. ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಕಸ್ಮಾತ್ ಕೆಲವು ಸಲ ನಿಮ್ಗೆ ತುರ್ಕೆ ಆದ್ರೂ ಕೆರ್ಕೊಳ್ತೀರಿ, ಸುಮ್ನಾಗ್ಬಿಡ್ತೀರಿ ನೀವು. ಅವಾಗ ಅಂತದ್ರಲ್ಲಿ ಸಂಭವದಲ್ಲಿ ಏನಾಗುತ್ತೆ, ಅದ್ರ ಮೇಲೆ ಗಾಯ ಆಗಿರುತ್ತೆ, ಮೈನ್ಯೂಟ್ ಆಗಿ ಗಾಯ ಆಗಿರುತ್ತೆ. ಅಂತ ಸಂದರ್ಭ ಅದನ್ನ ನೆಕ್ಕದಾಗ ಅದರ ಜೊಲ್ಲು ನಮ್ಮ ಬಾಡಿನ ಪ್ರವೇಶ ಮಾಡಕ್ಕೆ ಅವಕಾಶ ಆಗ್ಬಿಟ್ಟು ಕೂಡ ಈ ಕಾಯಿಲೆ ಹರಡ್ಲಿಕ್ಕೆ ಅವಕಾಶ ಇರುತ್ತೆ, ಸಾಧ್ಯತೆ ಇದೆ. ಈಗ ಬೆಕ್ಕು ಸಾಮಾನ್ಯವಾಗಿ ಸಾಕ್ತಿರ್ತಾರೆ, ಅದೇ ರೀತಿ ಅಳಿಲು ಸಾಕ್ತಾರೆ ಕೆಲವೊಬ್ರು. ಇವುಗಳಿಂದ ಏನೇನು ಸಮಸ್ಯೆ ಆಗತ್ತೆ? ಈಗ ಬೆಕ್ಕು ಅಂತಂದ್ರೆ ಸಾಮಾನ್ಯ ಎಲ್ಲಾ ಕಡೆ ಬರ್ತದೆ, ಓಡಾಡ್ತದೆ ಜಾಸ್ತಿ, ಅದರಿಂದನೂ ಕೂಡ ಕೂದಲು ಉದುರ್ತವೆ. ಹೌದು, ಇವೆಲ್ಲ ಅಲ್ಲ ಕೂದಲು ಉದುರೋ ಪ್ರಾಬ್ಲಮ್. ಏನೋ ವಾಸನೆ, ಒಂದು ಮನೆಗೆ ನಾಯಿ ಸಾಕಿದ ಮನೆ ಆಗಿರ್ಬೋದು, ಬೆಕ್ಕು ಇರಬಹುದು, ಅವರಿಗೆ ಅದು ಏನೋ ಇರ್ಲಿಕ್ಕಿಲ್ಲ. ಆದ್ರೆ ಬೇರೆ ಹೊರಗಡೆಯಿಂದ ಬಂದವರಿಗೆ ಒಂದು ಮನೆ ವಾತಾವರಣ ಅಂದ್ರೆ ಯಾವ್ದೋ ಒಂದು ಪ್ರಾಣಿ ಇದ್ದಾಗ ವಾಸನೆ ಬೇರೆ ಇರುತ್ತೆ. ಹೌದು ಹೌದು. ಅಲ್ಲ ವಾಸನೆಗೆ ಏನು ಮಾಡಕ್ಕಾಗಲ್ಲ, ಅವ್ರು ಸಾಕಿದವ್ರಿಗೆ ಅದು ಮುದ್ದಿರುತ್ತೆ, ಮುದ್ದಿನ ಪ್ರಾಣಿ, ಆದ್ರಿಂದ ಅವ್ರ ಅದ್ರ ಬಗ್ಗೆ ಅಷ್ಟು ಗಮನ ಕೊಡೋದಿಲ್ಲ. ಆದ್ರೆ ಬಟ್ ಆಚೆ ಕಡೆಯಿಂದ ಬಂದವ್ರಿಗೆ ಅದನ್ನ ನೀವು ಯು ಕ್ಯಾನ್ ಫೀಲ್ ಇಟ್, ಆ ತರ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮ್ಗೆ. ಬಟ್ ಕೂದ್ಲು, ಈ ಬೆಕ್ಕುಗಳಿಗೆ ಏನ್ ಕೂದ್ಲು ಉದುರೋದು ನಾ ಹೇಳಿದ್ನಲ್ಲ, ನಾಯಿಗಳಿಗೆ ಅದೇ ತರಾನೇ ಅದನ್ನು. ಇನ್ಫ್ಯಾಕ್ಟ್ ಬೆಕ್ಕುಗಳಿಗೆ ಜಾಸ್ತಿ ಕೂದ್ಲು ಉದುರುತ್ತೆ. ಸೊ ಅದರಿಂದ ಅಲ್ಲಿ ಸುತ್ತಮುತ್ತಲು ಇರೋರ್ಗೆ ರೆಸ್ಪಿರೇಟರಿ ಪ್ರಾಬ್ಲಮ್, ಈ ವೀಸಿಂಗು ಅಂತದೆಲ್ಲ ಇದ್ರೆ ಅಂತದೆಲ್ಲ ಇನ್ನು ಪ್ರಿಸಿಪಿಟೇಟ್ ಆಗಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅಂತ ಜಾಗರೂಕತೆ ನಾವು ತಗೊಳ್ಳೇಬೇಕಾಗುತ್ತೆ. ಕೆಲವು ಕಾಯಿಲೆಗಳು ಹೊರಗಡೆ ಎಲ್ಲೋ ಬಾವಲಿಗಳಿಂದ ಬರ್ತದೆ, ನಾವೆಲ್ಲ ಮಾತಾಡ್ಕೊಳ್ಳೋ ಹಾಗೆ ಅದರಿಂದ ಬರ್ತದೆ ಅಂತ ಹೇಳಿ ಹೇಳ್ತಾರೆ. ಯಾವ್ಯಾವ ಕಾಯಿಲೆಗಳು ಈ ರೀತಿ ಮನುಷ್ಯನಿಗೆ ಕಾಡುವಂತ? ಅದು ಇನ್ಫ್ಯಾಕ್ಟ್ ನಾಯಿ ಹುಚ್ಚು ರೋಗ ಏನ್ ಹೇಳಿದೆ, ರೇಬಿಸ್ ಅಂತ ಏನ್ ಹೇಳಿದೆ, ಅದು ಬ್ಯಾಟ್ಸ್ ಇಂದ ಕೂಡ ಬರುತ್ತೆ. ವ್ಯಾಂಪೈರ್ ಬ್ಯಾಟ್ಸ್ ಅಂತ ಹೇಳ್ಬಿಟ್ಟು ಏನು ವೈರಸ್ ಏನಿರುತ್ತೆ, ಇಟ್ಸ್ ಎ ಕ್ಯಾರಿಯರ್ ಆಫ್ ದಿ ವೈರಸ್. ಸೊ ಅದರಿಂದ ಈ ಗುಹೆಗಳಲ್ಲಿ ಹೋದಾಗ, ಅದೆಲ್ಲ ಬಾವ್ಲಿ ಕಚ್ಚಿದಾಗ ಸೊ ರೇಬಿಸ್ ಹರಡೋ ಅವಕಾಶ ಇರುತ್ತೆ ಒಂದು. ಮತ್ತೆ ಇನ್ನೊಂದು ಈ ಕಾಗೆ ಮತ್ತೆ ವ್ಯಾಂಪೈರ್ ಬ್ಯಾಟ್ಗಳಿಂದ, ಅಥವಾ ಈ ಫ್ರೂಟ್ ಈಟಿಂಗ್ ಬ್ಯಾಟ್ಸ್ ಅಂತ ಇರುತ್ತೆ, ಅಂದ್ರೆ ಹಣ್ಣುಗಳನ್ನ ತಿನ್ನುವಂತ ಬ್ಯಾಟ್ಸ್. ಸೊ ಅದರಿಂದ ಇವಾಗ ರೀಸೆಂಟ್ ಆಗಿ ಕೇರಳದಲ್ಲಿ ನಿಪಾ ವೈರಸ್ ಅಂತ ಹೇಳಿ ಒಂದೇ ಬರ್ತಾ ಇದೆ. ಸೊ ಇಂತ ಕಾಯಿಲೆಗಳು ಬರುವಂತ ಸಂಭವ ಸಾಧ್ಯತೆ ಇರುತ್ತೆ. ಯಾವ್ದಾದ್ರು ಹಣ್ಣು ಕೆಲವು ಸಲ ಗಿಳಿ ಕಚ್ಚಿದ ಹಣ್ಣು ಭಾರಿ ಚೆನ್ನಾಗಿ ರುಚಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಚೆನ್ನಾಗಿರುತ್ತೆ ಅಂತ ಮುಂಚೆ ಎಲ್ಲ ತಿಂತಿದ್ವಿ, ಈಗ ಯಾರು ತಿನ್ನಲ್ಲ ಬಿಡಿ. ಅವಾಗ ಯಾವುದೇ ರೋಗಗಳು ಇರ್ಲಿಲ್ಲ, ಮತ್ತೆ ಏನೇ ಬಂದ್ರು ಬೇರೆ ಯಾವ ಕಾರಣದಿಂದ ಬಂತೋ ಏನೋ, ಏನ್ ಸಮಸ್ಯೆ ಆಯ್ತೋ ಅಂದ್ಕೊಂಡು ಆ ಒಂದು ಅಂಶವನ್ನ ಮರಿತಿದ್ರು ಜನ. ಕರೆಕ್ಟ್. ಅಲ್ಲ ಈಗ್ಲೂ ಅಷ್ಟೇನೆ. ಇವಾಗ ಅಕಸ್ಮಾತ್ ನಾವು ಕಂದು ರೋಗದ ಬಗ್ಗೆ ಮಾತಾಡಿದ್ವಲ್ಲ,
ಕಂದ ರೋಗ ಅಷ್ಟೇನೆ. ಇವಾಗ ಮನುಷ್ಯಂಗೆ ಜನರಲ್ ಆಗಿ ಜ್ವರ ಬರ್ತಿರುತ್ತೆ, ರಿಪೀಟೆಡ್ ಆಗಿ ಜ್ವರ ಬರ್ತಾನೆ ಇರುತ್ತೆ, ರಿಕರ್ ಆಗ್ತಾನೆ ಇರುತ್ತೆ. ಡಾಕ್ಟರ್ಗಳು ಆದ್ರೂ ಏನು ಅಂತಂದ್ರೆ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಲ್ಲ. ಆದ್ರೆ ಬ್ರುಸಲೋಸಿಸ್ ಬಗ್ಗೆ ಜಾಸ್ತಿ ಗಮನ ಕೊಡಲ್ಲ ಅಲ್ವಾ. ತೀರಾ ಹೆಚ್ಚಿನ ಪ್ರಮಾಣದಲ್ಲಿ ಇದಾದಾಗ ಮಾತ್ರ ಓ ಇಲ್ಲ ಅದನ್ನೊಂದು ರೂಲ್ ಔಟ್ ಮಾಡ್ಬೇಕು ಅಂತ ಅವ್ರ ಇದಕ್ ಬರುತ್ತೆ. ಸೊ ಅವಾಗ ಅದರ ಬಗ್ಗೆ ಡಯಾಗ್ನೋಸಿಸ್ ಮಾಡಕ್ಕೆ ನಾವು ನಮ್ಮ ಮನೇಲಿ ನಾವ್ ಇರ್ತೀವಿ, ಬೇರೆ ಈ ಪಕ್ಷಿಗಳು ಗೂಡು ಕಟ್ತಾವ ನೋಡಿ, ಪಾರಿವಾಳ ಆಗಿರ್ಬೋದು, ಬೇರೆ ಹಿಂಗೆ ಅವು ಕೆಲವು ಸಲ ಮನೆ ಒಳಗೂ ಹಾರಿ ಬಂದಿರ್ತವೆ. ಈ ಹಳ್ಳಿನಲ್ಲಿ ಆದ್ರೆ ದಾರಿ ಇರ್ತದೆ, ಬರ್ತವೆ ಹೋಗ್ತವೆ. ಆದ್ರೆ ನಾವು ರಕ್ಷಣೆ ಮಾಡ್ಕೊಂಡ್ರು ಕಿಟಕಿ ಹತ್ರ ಅಲ್ಲೆಲ್ಲ ಗೂಡು ಕಟ್ಟಿರ್ತವೆ. ಅವುಗಳಿಂದ ಏನ್ ಸಮಸ್ಯೆ ಇದೆಯಾ ಸರ್? ಅದೇ ಇದರದ್ದು ಹಿಕ್ಕೆಗಳಿರುತ್ತಲ್ಲ, ಈ ಹಕ್ಕಿಗಳು ಹಿಕ್ಕೆ ಹಾಕುತ್ತಲ್ವಾ, ಅಥವಾ ಅದ್ರದ್ದೇನ್ ಫೀಸಿಸ್ ಅಂತ ಹೇಳ್ತೀವಿ, ಆ ಹಿಕ್ಕೆ ಹಾಕೋದು. ಸೊ ಅವುಗಳಿಂದ ಕೆಲವು ಸಲ ಕಾಯಿಲೆ ಬರುವಂತ ಸಾಧ್ಯತೆ ಇರುತ್ತೆ. ಯಾವ ರೀತಿ ಕಾಯಿಲೆ ಬರ್ತದೆ ಬಂದ್ರೆ? ಬಂದ್ರೆ ಒಂದು ಏನು ಜೀರ್ಣಾಂಗದ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಅಂತ ಏನ್ ಹೇಳ್ತೀವಿ, ಅದ್ರದ್ದು ಬರೋ ಪ್ರಾಬ್ಲಮ್ ಇರುತ್ತೆ. ಇಲ್ಲ ಅಂತಂದ್ರೆ ಪಿಜನ್, ಎಸ್ಪೆಷಲಿ ಪಾರಿವಾಳಗಳು, ಅದರಿಂದ ಅದು ರೆಸ್ಪಿರೇಟರಿ ಪ್ರಾಬ್ಲಮ್ ಜಾಸ್ತಿ. ಹೌದಾ? ಹೌದು ಹೌದು. ಹಾಗಾಗಿ ಈಗ ಅದು ಏನ್ ಕೂಗ್ತಿರುತ್ತೆ ನೋಡಿ ಪಾರಿವಾಳ, ಗ್ರಂಟಿಂಗ್ ಅಂತಾರ, ಅದು ಆಕ್ಚುಲಿ ಮನುಷ್ಯರು ಅದನ್ನ ರಿಲೀಸ್ ಮಾಡೋದಿಲ್ಲ. ಹೌದಾ? ನೋಡಿ, ನಾವು ಏನೋ ಕೂಗ್ತಾ ಇದೆ ಅಂತ ಹೇಳಿ ಅದು ಜೊತೆ ಅದ್ರಲ್ಲಿ ಪುಕ್ಕಗಳೆಲ್ಲ ಬೀಳ್ತಾ ಇರುತ್ತಲ್ಲ, ಆ ಪುಕ್ಕಗಳಿಗೆ ಉಸಿರಾಟಕ್ಕೆ ತೊಂದರೆಗಳು ಮಾಡೋದು, ಅದೆಲ್ಲ ಸರ್ವೇ ಸಾಧಾರಣ. ಹಾಗಾಗಿ ಮನೆಗಳಲ್ಲಿ ಮನೆ ಸುತ್ತಮುತ್ತ ಏನಾಗ ಕಿಟಕಿಗಳಲ್ಲೆಲ್ಲ ಗೂಡು ಕಟ್ಟಿದ್ರೆ ಅದ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಖಂಡಿತ ಮಾಡ್ಬೇಕು. ಹೌದು ಹೌದು ಹೌದು. ಒಂದೇನೋ ಒಂದ್ಸಲ ಈಗ ಪಾರಿವಾಳ ಎಲ್ಲೋ ಈಗ ದೊಡ್ಡ ದೊಡ್ಡ ಐತಿಹಾಸಿಕ ಸ್ಥಳಗಳು, ಅಲ್ಲಿ ದೇವಸ್ಥಾನಗಳು ಮುಂದೆ ಹೋದಾಗ ಸಾಕಷ್ಟು ಪಾರಿವಾಳಗಳು ಸಿಗ್ತವೆ ನಮ್ಗೆ ನೋಡಕ್ಕೆ. ಕಾಳ ಹಾಕಿರ್ತಾರೆ, ಅವು ನೂರಾರು ಪಾರಿವಾಳಗಳು ಒಟ್ಟಿಗೆ ಬರ್ತವೆ ಹೋಗ್ತವೆ, ನೋಡಕ್ ಎಷ್ಟು ಚಂದ ಇದೆ ಅಂತ. ಆದ್ರೆ ಹೆಚ್ಚೊತ್ತು ನೀವು ಅಲ್ಲಿದ್ರೆ ಅದ್ರಿಂದ ಏನಾದ್ರೂ ಒಂದು ಸಮಸ್ಯೆ ಆಗೋ ಸಾಧ್ಯತೆ ಇರುತ್ತೆ. ಅಲ್ಲ ಈಗ ನೀವು ಎಸ್ಪೆಷಲಿ ಬೆಂಗಳೂರು ಅಂತ ಸಿಟಿಗಳಲ್ಲಿ ಅಥವಾ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ, ನಗರಗಳಲ್ಲಿ ಅಪಾರ್ಟ್ಮೆಂಟ್ ಕಲ್ಚರ್ ಜಾಸ್ತಿ ಅಲ್ಲ. ಇವಾಗ ಬೇರೆ ಊರುಗಳಲ್ಲಾದ್ರೆ ಅಷ್ಟಿರಲ್ಲ, ಎಲ್ಲಾ ಕಡೆನೂ ಬರೀ ನೆಲಮಹಡಿ ಇರುತ್ತೆ ಅಥವಾ ಮ್ಯಾಕ್ಸಿಮಮ್ 1-2 ಫ್ಲೋರ್ ಇರುತ್ತೆ. ಬಟ್ ಇಲ್ಲಿ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ಸ್ ಜಾಸ್ತಿ. ಈ ಅಪಾರ್ಟ್ಮೆಂಟ್ ಗಳಲ್ಲಿ ನೀವು ನೋಡಿ ಪಾರಿವಾಳದ ಪ್ರಾಬ್ಲಮ್ ತುಂಬಾ ಇರುತ್ತೆ, ತುಂಬಾ ಇರುತ್ತೆ. ಅದಕ್ಕೆ ಎಲ್ರು ಪಿಜನ್ ನೆಟ್ ಹಾಕಿಸ್ಕೋತಾರೆ ಸಾಧಾರಣವಾಗಿ, ಬರಬಾರದು. ಸರ್, ಈಗ ಕೃಷಿ ಕಾಯಕಗಳಲ್ಲಿ ತೊಡ್ಕೊಂಡವರು ಹಸುಗಳಿಂದ ಆಗ್ಲಿ ಅಥವಾ ಬೇರೆ ತಮ್ಮ ಸಾಕು ಪ್ರಾಣಿಗಳಿಂದ ಏನೇನೋ ಸಮಸ್ಯೆ ಆಗತ್ತಂತ ಹೇಳ್ತೀವಿ. ಈ ಜೇನು ಸಾಕಾಣಿಕೆ ಮಾಡ್ತಾರಲ್ಲ, ಹುಳ ಕಚ್ಚಿದ್ರೆ ಸಮಸ್ಯೆ ಆಗತ್ತಂತ ಅನ್ನೋದು ಬಿಟ್ರೆ ಅವುಗಳಿಂದ ಏನು ಸಮಸ್ಯೆ ಇಲ್ಲ, ಜೇನು ಸಿಗುತ್ತೆ, ಬಹಳ ಖುಷಿಯ ಸಮಾಚಾರ ಅಂತ ಹೇಳ್ತೀವಿ. ಅವುಗಳಿಂದ ಏನಾದ್ರೂ ಸಮಸ್ಯೆ ಇದೆಯಾ? ಜೇನು ಸಾಕಾಣಿಕೆ ಬಗ್ಗೆ ಆಕ್ಚುಲ್ ಆಗಿ ನೀವೇ ಎಪಿಕಲ್ಚರ್ ಅಥವಾ ಸೆರಿಕಲ್ಚರ್ ಕೇಳೋದು ಒಳ್ಳೇದು. ಅಂದ್ರೆ ಎಲ್ಲ ಪ್ರಾಣಿಗಳಿಂದ, ಎಲ್ಲ ನಮ್ಮ ಸಾಕು ಪ್ರಾಣಿಗಳಿಂದ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಅನ್ನೋದ್ರ ಕಡೆ ನಾವು ಒಂದಿಷ್ಟು ಯೋಚನೆ ಮಾಡ್ಬೇಕಾಗತ್ತೆ ಅಂತ. ಅದು ಗೊತ್ತಿರಲ್ಲ ಕೆಲವು ಸಲ. ಮತ್ತೆ ಪ್ರಾಣಿಗಳನ್ನ ನಾವು ತಗೊಂಡು ಸುತ್ತಾಡ್ತೀವಿ ಹೊರಗಡೆ, ನಾಯಿ ಜೊತೆಗೆ ಹೋಗೋದು, ಎಲ್ಲಿ ಬೇಕಲ್ಲಿ ಅದು ಮಲ ವಿಸರ್ಜನೆ ಮಾಡತ್ತೆ, ಮೂತ್ರ ವಿಸರ್ಜನೆ ಮಾಡತ್ತೆ. ಇದರಿಂದ ಏನ್ ಸುತ್ತಮುತ್ತಲ ವಾತಾವರಣಕ್ಕೆ ಒಂದು ಸ್ವಚ್ಛತೆ ಅಲ್ಲ ಅಂತ ಹೇಳೋದು ಒಂದಾಯ್ತು, ಓಡಾಡೋರಿಗೆ, ಸುತ್ತಮುತ್ತ ಹೋಗೋ ಬರೋರಿಗೆ. ಅಲ್ಲ ಅಂದ್ರೆ ಇವಾಗ ಮಲ ವಿಸರ್ಜನೆ ಆಗತ್ತೆ, ಅದರಲ್ಲೂ ಕೂಡ ಕ್ರಿಮಿಕೀಟಗಳು ಇದ್ದೇ ಇರುತ್ತೆ, ಖಂಡಿತ ಇರುತ್ತೆ. ಈಗ ಅದಕ್ಕೆ ಎಲ್ಲಾ ಅಪಾರ್ಟ್ಮೆಂಟ್ಗಳಲ್ಲಿ ಇವಾಗ ಅದೊಂದು ಸೇಯಿಂಗೇ ಇದೆ ಇವಾಗ, ಇಫ್ ಯುವರ್ ಡಾಗ್ ಅಥವಾ ಇಫ್ ಯುವರ್ ಪೆಟ್ ಪೂಪ್ಸ್ ಯು ಹ್ಯಾವ್ ಟು ಸ್ಕೂಪ್ ಅಂತ ಹೇಳಿ ಎಲ್ಲಾ ಕಡೆಗೆ ಪೋಸ್ಟರ್ಗಳು ಹಾಕಿ ಅದನ್ನೆಲ್ಲ ಸ್ವಚ್ಛತೆ ಕಾಪಾಡೋದಕ್ಕೆ ಕಂಟ್ರೋಲ್ಗಳು ಮೆಷರ್ಸ್ ತಗೊಂಡಿರ್ತಾರೆ. ಆದ್ರೆ ಅಷ್ಟೇ ರಿಸ್ಕ್ ಕೂಡ ಇರುತ್ತೆ. ಒಟ್ಟಾರೆ ಮಲ ವಿಸರ್ಜನೆ ಬಹಿರ್ದೇಶ ತುಂಬಾ ನಿಷಿದ್ಧ ಅಂತ ಹೇಳಿ ನಾವು ದೇಶವ್ಯಾಪಿ ಚಳವಳಿ ರೂಪದಲ್ಲಿ ಅದನ್ನ ನಾವು ನಿಲ್ಲಿಸ್ಬೇಕಂತ ಇದೀವಿ. ಕೂಡ ಅಲ್ಲಿ ನೊಣಗಳು ಅಥವಾ ಬೇರೆ ಎಲ್ಲ ಕ್ರಿಮಿಗಳು ಎಲ್ಲ ಕೂತ್ಕೊಂಡು ಮತ್ತು ಮನುಷ್ಯರಿಗೆ ಪ್ರಾಬ್ಲಮ್ ಕೊಡ್ತವೆ. ಹೌದು, ಆ ನೊಣಗಳು ತಿರ್ಗಾ ನಾವು ಊಟ ಮಾಡುವಂತ ಆಹಾರಗಳ ಮೇಲೆ ಬಂದು ಕೂತ್ಕೊಂಡ್ರೆ ಅದ್ರದ್ದು ಕಾಯಿಲೆಗಳೆಲ್ಲ ನಮ್ಗೆ ಹರಡುವಂತ ಸಾಧ್ಯತೆ ಇದ್ದೇ ಇರುತ್ತೆ. ಅದರಿಂದ ನಾಯಿಗಳಾಗ್ಲಿ, ಪೆಟ್ ಅನಿಮಲ್ಸ್ ಅಂತ ಏನಂತೀವಿ, ಸಾಕು ಪ್ರಾಣಿಗಳು, ಅದನ್ನು ಮುತ್ತಿಗಷ್ಟೇ ಇಟ್ಕೋಬೇಕೆ ಹೊರತು ಈ ತರ ವಿಷಯಗಳಿಗೆ ನಾವು ಆದಷ್ಟು ಮುಂಜಾಗ್ರತೆ ವಹಿಸಲೇಬೇಕಾಗುತ್ತೆ. ಈಗ ಪೆಟ್ ಅನಿಮಲ್ ಗಳನ್ನ, ಈ ಸಾಕು ಪ್ರಾಣಿಗಳನ್ನ ನಾವೆಲ್ಲೆಲ್ಲೋ ಹೊರಗಡೆ ಹೋದಾಗ ಅವುಗಳನ್ನ ಮನೆಯಲ್ಲಿ ಬಿಟ್ಟು ಹೋಗಕ್ಕೂ ಆಗಲ್ಲ. ಬೇರೆಯವರಿಗೆ ನೋಡ್ಕೊಂಡಿರಿಯಪ್ಪ ಸ್ವಲ್ಪ ಕಾಳಜಿ ಮಾಡಿ ಅಂತ ಹೇಳಿದ್ರು ಅದೂ ಆಗಲ್ಲ. ಆದ್ರೆ ಒಂದಿನ ಮಾಡ್ಬೋದು ಯಾರಾದ್ರೂ, ಆಮೇಲೆ ಜೊತೆ ಕರ್ಕೊಂಡು ಹೋಗ್ತಾರೆ. ಹೀಗೆ ಪ್ರಯಾಣದಲ್ಲಿ ಜೊತೆಗಿದ್ದಾಗ ಅವಾಗ್ಲೂ ಕೂಡ ಸ್ವಲ್ಪ ಅವುಗಳಿಗೆ ಒಂಥರ ಇದಕ್ಕಿದ್ದಂಗೆ ವಾತಾವರಣ ಬೇರೆನೆ ಆಗ್ಬಿಡುತ್ತೆ. ಕರೆಕ್ಟ್. ಆವಾಗ ಈ ಕಚ್ಚೋದಾಗ್ಲಿ, ಅವುಗಳ ಅನ್ಈಸಿನೆಸ್ ಆಗತ್ತೆ, ಏನೋ ಒಂದು ಅದೇ ಡಿಸ್ಕಂಫರ್ಟ್ ಆದಾಗ ಅದಕ್ಕೆ ಏನು ಆಂಬಿಯನ್ಸ್ ಬೇಕು ಅಥವಾ ಎನ್ವಿರಾನ್ಮೆಂಟ್ ಬೇಕು, ಆ ಎನ್ವಿರಾನ್ಮೆಂಟ್ ಇಲ್ದೇ ಇದ್ದಾಗ ಅದರದ್ದು ನಡವಳಿಕೆ ಏನು ಬಿಹೇವಿಯರ್ ಅಂತೀರಿ ಅದು ಗ್ಯಾರಂಟಿ ಚೇಂಜ್ ಆಗೇ ಆಗತ್ತೆ. ಏನು ಮುನ್ನೆಚ್ಚರಿಕೆಗಳು ಸರ್? ಈಗ ನಾಯಿ ಇರ್ತದೆ, ಅದು ಕಚ್ತದೆ ಪಬ್ಲಿಕ್ ಗೆ ಅಂತ ಹೇಳಿ ನಮ್ಗೆ ಗೊತ್ತಿದ್ರು ಹಂಗೆ
ಹೋಗ್ತಿರ್ತಾರೆ. ಅವ್ರು ತಮ್ಮ ಮನೆ ಜನರಿಗೆ ಏನೂ ಮಾಡ್ಲಿಕ್ಕಿಲ್ಲ, ಆದ್ರೆ ಬೇರೆ ಜನರಿಗೆ ಇದಕ್ಕಿದ್ದಂಗೆ ಕಚ್ಬಿಡೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಈಗ ಅದು ಕಚ್ಚಬಾರ್ದು ಅಂತ ಹೇಳಿ ಮೌತ್ ಗ್ಯಾಗ್ ಅಂತ ಏನ ಹೇಳ್ತಾರೆ ಅದನ್ನ ಹಾಕ್ತಾರೆ. ಅದನ್ನ ಹಾಕಿದ್ರೆ ಕಚ್ಚಕ್ಕೆ ಸಾಧ್ಯತೆ ಇಲ್ವೇ ಇಲ್ಲ. ಆದ್ರೆ ಎಲ್ರು ಹಾಕೋದಿಲ್ಲ, ಎಲ್ರು ಹಾಕೋದಿಲ್ಲ. ಒಂದ್ ಕಾಣಿಸುತ್ತೆ, 100ಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು 2 to 5% ಹಾಕ್ತಾರ ಅಷ್ಟೇನೆ. ಇನ್ ಮಿಕ್ಕಿದ್ದು ಯಾರು 95 ಜನ ಹಾಕೋದಿಲ್ಲ. ಆದ್ರೆ ಅವು ನೀವ್ ಹೇಳ್ದಂಗೆ, ನೀವ್ ಕರೆಕ್ಟ್ ಆಗಿ ಹೇಳಿದ್ರಿ, ನೀವು ಹೇಳ್ದಂಗೆ ಅವ್ರು ಸಾಕದವ್ರಿಗೆ ಕಚ್ಚೋದಿಲ್ಲ, ಅದು ಬೇರೆಯವ್ರಿಗೇನೆ ಕಚ್ಚೋದು. ಅದು ಕಚ್ಚಿದಾಗ ಹೇಳ್ತಾರೆ, ಅಯ್ಯೋ ನಮ್ ನಾಯಿ ಇದುವರೆಗೂ ಕಚ್ಚಿರ್ಲಿಲ್ಲ, ನಿಮ್ಗೆ ಫಸ್ಟ್ ಕಚ್ಚಿದ್ದು ಅಂದ್ಕೊಂಡಿದ್ದು ಅಂತಾರೆ. ಆದ್ರೆ ತೊಂದ್ರೆ ಅನ್ಭವಿಸೋರ್ ನಾವೇನು. ಈಗ ಹುಚ್ಚು ನಾಯಿ ರೋಗಕ್ಕೆ ಏನಾರು ಅಥವಾ ನಾಯಿ ಕಚ್ಚಿತು ಅಂದ್ರೆ ಅದು ಕಾಯಿಲೆ ಇದೆಯೋ ಬಿಡ್ತೋ, ಮುಂಜಾಗ್ರತೆಯಾಗಿ ಮನುಷ್ಯರು ಕೂಡ ಕಚ್ಚಿದ ತಕ್ಷಣ ನಾವು ಇಂಜೆಕ್ಷನ್ಗಳು ತಗೊಳ್ಳೇಬೇಕೀಗ. ಆಂಟಿ ರೇಬಿಸ್ ಇಂಜೆಕ್ಷನ್ ಅಂತ ಏನಿದೆ, ಪೋಸ್ಟ್ ಬೈಟ್ ಆಂಟಿ ರೇಬಿಸ್ ಇಂಜೆಕ್ಷನ್ ಅಂತ ವ್ಯಾಕ್ಸಿನ್ ಅಂತ ಹೇಳಿ ಅದನ್ನ ತಗೊಳ್ಳೇಬೇಕು. ಅದು 3-5 ಆತರ ಇದೆಲ್ಲ ಮಾಡ್ಬೇಕು. ಇನ್ನೊಂದೇನಂದ್ರೆ ಈ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗ್ತಿವಿ, ಝೂಗಳಿಗೆ ಹೋಗ್ತಿವಿ, ಯಾವೋ ಒಂದ್ಸಲ ಹೋಗ್ತಿವಿ ಅನ್ಕೋಣ, ಅದು ಸುಮಾರು ತಾಸುಗಟ್ಲೆ ಇಡೀ ದಿನ ಅಲ್ಲಿ ಕಳೆಯೋದು ಬರ್ಬಹುದು. ತುಂಬಾ ಹತ್ರ ಹೋಗಿ ಪ್ರಾಣಿಗಳನ್ನ ಮುಟ್ಬೇಡಿ ಅಂತ ಹಾಕಿರ್ತಾರೆ ಬೋರ್ಡ್ಗಳು, ಕರೆಕ್ಟ್. ಆದ್ರೆ ಹತ್ರ ಹೋಗಿ ಜನರು ನೋಡ್ತಾರೆ, ಪೂರ್ತಿ ಮುಖದ ಹತ್ರನೂ ಕೂಡ ಹೋಗಿರ್ತಾರೆ. ಅವಾಗ ಝೂದಲ್ಲಿ ಸಾಮಾನ್ಯ ಎಲ್ಲಾ ಪ್ರಾಣಿಗಳಿಗೆ ತುಂಬಾ ಕೇರ್ ತಗೊಂಡಿರ್ತಾರೆ, ಎಲ್ಲಾ ಚುಚ್ಚುಮದ್ದುಗಳನ್ನ ಹಾಕಿರ್ತಾರೆ ಅಂತ ನಾವು ಅಂತೀವಿ. ಅದೇ ಅಂದ್ರೆ ಏನೇನಕ್ಕೆ ಲಸಿಕೆಗಳು ಇದೆ, ಲಭ್ಯ ಇದೆ, ಆ ಲಸಿಕೆಗಳನ್ನೆಲ್ಲ ಖಂಡಿತ ಹಾಕಿರ್ತಾರೆ. ಆದ್ರೆ ಕೆಲವು ಕ್ರಿಮಿಕೀಟಗಳು ಏನು ಮಾಡಕ್ ಆಗೋದಿಲ್ಲ. ಅದರಿಂದ ನಾವು ಅವ್ರು ಅದಕ್ಕೋಸ್ಕರನೇ ಹಾಕಿರ್ತಾರೆ. ಹ್ಯೂಮನ್ ಹೆಲ್ತ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಅನಿಮಲ್ ಹೆಲ್ತ್ ಅಂತಾನೆ ಹಾಕಿರ್ತಾರ ಅವ್ರು. ಅದರಿಂದ ನೀವು ಸ್ವಲ್ಪ ಹುಷಾರಾಗಿರಿ, ಸ್ವಲ್ಪ ದೂರದಲ್ಲಿರಿ ಅಂತ ಹೇಳ್ಬಿಟ್ಟು ಹಾಕಿರ್ತಾರೆ. ಅದನ್ನ ನಾವು ಸ್ಟ್ರಿಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕು. ಲಸಿಕೆ ಅಂತ ಬಂದಾಗ ಮನೆಯಲ್ಲಿ ಇರುವಂತ ಎಲ್ಲಾ ಸಾಕು ಪ್ರಾಣಿಗಳಿಗೂ ಕೂಡ ಕಾಲಕ್ಕೆ ಲಸಿಕೆಗಳನ್ನು ಹಾಕ್ಲೇಬೇಕು. ಇವಾಗ ಮಗು ಹುಟ್ಟಿದ ತಕ್ಷಣ ಮನೆಯಲ್ಲಿ ಹೇಗೆ ನಾವು ಶುರು ಮಾಡ್ತೀವಿ, DPT ಆಗ್ಲಿ, ನಿಮೋಕಾಕಲ್ ಆಗ್ಲಿ, ಹೆಪಟೈಟಿಸ್ B ಆಗ್ಲಿ, ಅದೇ ತರಾನೇ ಸಾಕು ಪ್ರಾಣಿಗಳಿಗೂ ಕೂಡ ಶೆಡ್ಯೂಲೇ ಇರುತ್ತೆ. ಸೊ ಆ ಶೆಡ್ಯೂಲ್ ಪ್ರಕಾರ ವ್ಯಾಕ್ಸಿನೇಷನ್ ಎಲ್ಲದಕ್ಕೂ ಮಾಡಿಸ್ಕೊಳ್ಳೇಬೇಕು. ಮಾಡಿಸ್ಕೊಂಡಾಗ ಅವುಗಳ ಆರೋಗ್ಯನೂ ಸರಿ ಇರುತ್ತೆ, ಮತ್ತೆ ಅವುಗಳಿಂದ ನಮಗೆ ಪ್ರಾಣಿಜನ್ಯ ಕಾಯಿಲೆಗಳು ಬರುವಂತ ಸಾಧ್ಯತೆ ಕೂಡ ಕಡಿಮೆ ಆಗಿ ನಾವು ಆರೋಗ್ಯವಾಗಿರ್ತೀವಿ. ಬೆಕ್ಕು ನಾಯಿ ಮರಿ ಹಾಕ್ತಾವ್ ನೋಡಿ, ಅವುಗಳಿಂದ ಏನಾದ್ರು ಒಂದ್ ನಾಯಿ ಹಾಕಿರ್ತದೆ, ಇನ್ನು ತಾವು ಕಂದು ಅಂತ ಹೇಳಿದ್ರಲ್ಲ, ಅದೇ ರೀತಿ ಅವುಗಳಿಂದ ಏನಾದ್ರು ಸಮಸ್ಯೆ? ಅಲ್ಲದೆ ಕಂದು ಹಾಕೋದು ಅಂತಂದ್ರೆ ಅದು ಸಾಂಕ್ರಾಮಿಕ ರೋಗ. ಸೊ ಅದರಿಂದ ಕ್ರಿಮಿ ಇರುತ್ತೆ ಅದ್ರಲ್ಲಿ, ಅದು ನಮಗ್ ಬಂದ್ರೆ ಖಂಡಿತ ತೊಂದ್ರೆ. ಆದ್ರೆ ಸಾಧಾರಣವಾಗಿ ಕಂದು ಹಾಕೋದು, ಇವಾಗ ಅಬಾರ್ಷನ್ ಅಂತ ಏನ್ ಹೇಳ್ತೀವಿ ನಾಯಿಗಳಲ್ಲಿ, ಅಥವಾ ರೆಗ್ಯುಲರ್ ಆಗಿ ಡೆಲಿವರಿ ಅಥವಾ ಪ್ರಸವ ಆಗದೇನಾಗುತ್ತೆ ಮರಿ ಹಾಕೋದು ಅಂತ ಏನ್ ಹೇಳ್ತೀರಿ, ಆತರ ಆದಾಗ ಏನು ಮಾಸ್ ಬೀಳುತ್ತೆ ಅದ್ರ ಬಗ್ಗೆ ನೀವು ತುಂಬಾ ಎಚ್ಚರಿಕೆ ವಹಿಸ್ಬೇಕು, ಖಂಡಿತ ವಹಿಸ್ಬೇಕು. ಮತ್ತೆ ಏನಾದ್ರೂ ವಿಶೇಷವಾದಂತಹ ವಿಚಾರಗಳನ್ನ ಹೇಳ್ಬೇಕಾಗಿದೆ ಸರ್? ಅದೇ ಒಂದು ಟ್ಯಾಗ್ ಲೈನ್ ಏನು ಅಂತಂದ್ರೆ, ಮನುಷ್ಯನ ಆರೋಗ್ಯ ಅಥವಾ ಹ್ಯೂಮನ್ ಹೆಲ್ತ್ ಇಸ್ ಡೆಫಿನೆಟ್ಲಿ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಅನಿಮಲ್ ಹೆಲ್ತ್. ಸೊ ಆದ್ರಿಂದ ನಾವು ನಮ್ಮ ಪ್ರಾಣಿಗಳಿಗೆ ನಾವು ಪ್ರಾಣಿಜನ್ಯ ರೋಗಗಳಿಂದ ಬರುವಂತ ಏನು ಸಾಧ್ಯತೆ ಇದೆ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಕೋಬೇಕು. ಈ ಬಗ್ಗೆ ಏನಾದ್ರೂ ಜಾಗೃತಿ ಬೇಕು ಅಂತಂದ್ರೆ ಪಶು ವೈದ್ಯಾಧಿಕಾರಿಗಳಾಗಿರ್ಬೋದು, ತಮ್ಮಂತವ್ರು ತಿಳಿದವರಾಗಿರ್ಬೋದು, ಸಾಕಷ್ಟು ಜ್ಞಾನ ಪಡ್ಕೊಂಡಿರ್ತೀರಿ, ಜನರಿಗೆ ತಿಳುವಳಿಕೆ ಹೇಳುವಂತದ್ದು ಏನಾದ್ರೂ ನಡೀತಿರ್ತದ? ಅಲ್ಲ, ಇದಕ್ಕೋಸ್ಕರ ಸಾಕು ಪ್ರಾಣಿಗಳಿಂದ ಸಮಸ್ಯೆ, ಇದರಿಂದ ದೂರ ಇರ್ಬೇಕಂದ್ರೆ ನೀವು ಹೇಗೆ ಇರ್ಬೇಕು ಅಂತ ಅನ್ನೋದು ಇತ್ಯಾದಿ ಏನಾರ ಹೇಳೋದು ನಡೀತಿರ್ತದ? ಅದೇ ಪಶುಪಾಲನಾ ಇಲಾಖೆಯವರು ಆಕ್ಚುಲ್ ಆಗಿ ಇದರಲ್ಲಿ ಸಾಕಷ್ಟು ಕ್ಯಾಂಪ್ಗಳನ್ನೇ ಮಾಡ್ತಾರೆ. ಟ್ರೈನಿಂಗ್ ಕ್ಯಾಂಪ್ಗಳಾಗ್ಲಿ ಅಥವಾ ಇದು ಅಪ್ಗ್ರೇಡೇಷನ್ ಏನಿರುತ್ತೆ ಅದನ್ನ ಕ್ಯಾಂಪ್ಗಳು ಮಾಡ್ತಿರ್ತಾರೆ. ಸೊ ಇದರಿಂದ ಜನಗಳಿಗೆ ಮಾಹಿತಿ ತಲುಪ್ತಾ ಇದೆ. ಬಹಳ ಸಂತೋಷ. ತಾವು ಸಾಕು ಪ್ರಾಣಿಗಳಿಂದ ಮನುಷ್ಯರಿಗೆ ಏನು ಸಮಸ್ಯೆ ಇದೆ ಅಂತ ಅನ್ನೋದನ್ನ ತುಂಬಾ ಸೂಕ್ಷ್ಮವಾಗಿ ತಿಳಿಸಿದಿರಿ ಡಾಕ್ಟರ್ ಶ್ರೀಪಾದ್ ಅವರೇ. ನಮ್ಮ ಎಲ್ಲಾ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಸಾಕು ಪ್ರಾಣಿಗಳಿಂದ ಬರುವ ಕಾಯಿಲೆ ಮತ್ತು ಮುನ್ನೆಚ್ಚರಿಕೆ ಕುರಿತಾಗಿ ಡಾಕ್ಟರ್ ಶ್ರೀಪಾದ ಕೆ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ.